ಮಹೇಂದ್ರ ಇವಿ ಗಾಡಿನ ಮೈಲೇಜ್ ಚೆಕ್ ಮಾಡಕ್ಕೆ ಲಾಂಗ್ ಡ್ರೈವ್ ತಗೊಂಡ್ ಹೋಗ್ತೀನಿ ಅಂತ ಹೇಳಿದ್ದೆ. ಇವತ್ತು ಅದನ್ನ ತಗೊಂಡ್ ಹೋಗ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ರೇಂಜ್ ಬರುತ್ತೆ, ಎಷ್ಟು ಮೈಲೇಜ್ ಬರುತ್ತೆ ಅಂತ. 99% 199 ರೇಂಜ್ ಇದೆ. ಸೊ ಹೋಗ್ಬಿಟ್ಟು ಬರೋಣ, ನೋಡೋಣ ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ ಮತ್ತೆ ಎಷ್ಟು ಮೈಲೇಜ್ ಬರುತ್ತೆ ಅನ್ನೋದನ್ನ ನೋಡೋದಕ್ಕೋಸ್ಕರ ಫುಲ್ ಚಾರ್ಜ್ ಮಾಡಿ ಗಾಡಿನ ಇಟ್ಕೊಂಡಿರೋದು. ಮುರುಮಲೆ ದರ್ಗಾಗಿ ಹೋಗಿ ಬಂದು ಎಷ್ಟು ಚಾರ್ಜ್ ಉಳಿದಿರುತ್ತೆ ನೋಡೋಣ ಬನ್ನಿ. ಗಾಡಿ ಸೈಲೆಂಟ್ ಆಗಿದೆ, ಹಾಗಂತ ನಾವು ಸೈಲೆಂಟ್ ಆಗಿರ್ತೀವ? ಮ್ಯೂಸಿಕ್ ಸಿಸ್ಟಮ್ ಫಿಟ್ ಆಗೇ ಬಂದಿತ್ತು, ಅದಕ್ಕೆ ಮ್ಯೂಸಿಕ್ ಹಾಕೊಂಡು ಹೋದೆ. ರೇಂಜ್ ಮೋಡ್ ಅಲ್ಲಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು 41, ರೈಡ್ ಮೋಡ್ ಅಲ್ಲಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು 41ರಿಂದ 48 ತನಕ ಹೋಗುತ್ತೆ. ರೇಸ್ ಮೋಡ್ ಅಲ್ಲಿ ನಿಮ್ಮ ಟಾಪ್ ಸ್ಪೀಡ್ ಬಂದ್ಬಿಟ್ಟು 48ರಿಂದ 58 ತನಕ ಹೋಗುತ್ತೆ. ಟೋಲ್ ಗಳಲ್ಲಿ ಮಾಮೂಲಿ ನಮ್ಮ CNG ಗಾಡಿ ಯಾವ ರೀತಿ ನುಗ್ಗುತ್ತೋ ಅದೇ ರೀತಿ ಈ ಗಾಡಿನೂ ನುಗ್ಗುತ್ತೆ. ಮೈಲೇಜ್ ಬಗ್ಗೆ ಒಂದೊಂದು ಕ್ಲಾರಿಟಿ ಸಿಕ್ತು. ಏನಪ್ಪಾ ಅಂತಂದ್ರೆ ರೇಸ್ ಮೋಡ್ ಅಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ. ಏನಕ್ಕಪ್ಪ ಅಂತಂದ್ರೆ ರೇಸ್ ಮೋಡ್ ಅಲ್ಲಿ ಪವರ್ ಜಾಸ್ತಿ, ಜನರೇಟಿವ್ ಜಾಸ್ತಿ ಆಗುತ್ತೆ, ಮತ್ತೆ ಟಾಪ್ ಸ್ಪೀಡ್ ಹಿಡಿಯುತ್ತೆ. ಆ ಕಾರಣದಿಂದ ಸ್ವಲ್ಪ ಮೈಲೇಜ್ ಕಮ್ಮಿ ಅನ್ಸ್ಬೋದು ರೇಸ್ ಮೋಡ್ ಅಲ್ಲಿ. ಬಟ್ ರೇಂಜ್ ಮೋಡ್ ಅಲ್ಲಿ ಪರ್ಫೆಕ್ಟ್ ಆಗಿದೆ, 200 ಬಂದೇ ಬರುತ್ತೆ. ಇವಾಗ ತುಂಬಾ ಜನ ಹೇಳ್ತಾ ಇದ್ರು ಶಾಕ್ ಅಬ್ಸರ್ವ್ ಹೆಂಗೆ ಅಂತ. ಇದು ಫ್ರಂಟ್, ಇದು ಬ್ಯಾಕ್, ಅಂದ್ರೆ ಗೊತ್ತೇ ಆಗೋದಿಲ್ಲ ಸಸ್ಪೆನ್ಷನ್ ಪುಷ್ ಆಗೋದು ಅಥವಾ ಜಾಸ್ತಿ ಧಕ್ಕಡ ಆಗೋದು, ಆ ರೀತಿ ಏನಿಲ್ಲ ಸಸ್ಪೆನ್ಷನ್. ಅದು ತುಂಬಾ ಜನ ಕೇಳಿದ್ರೆ ಅದಕ್ಕೆ ಇದ್ರದ್ದು ಉತ್ತರನ ಕೊಡ್ತಾ ಇದೀನಿ ಈ ವಿಡಿಯೋದಲ್ಲಿ. ಫೈನಲಿ ಸೇಫ್ ಆಗಿ ರೀಚ್ ಆದ್ವಿ ಮುರುಗಮಲೆ ದರ್ಗಾ, ಅಮ್ಮಜಾನ್ ಬಾವಾಜಾನ್ ದರ್ಗಾಗೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ಮತ್ತೆ ಹೊರಗಡೆ ಬಂದ್ವಿ. ಗಾಡಿ ಯಾರ್ದೇ ಆಗಿರ್ಲಿ, ದೇವಸ್ಥಾನಕ್ಕೆ ದರ್ಗಾಗೆ ಎಲ್ಲೇ ಹೋದ್ರು ಕೂಡ ಹಾರ ಹಾಕೊಂಡ್ ಬರುವಂತದ್ದು ನನ್ನೊಂದು ಅಭ್ಯಾಸ, ಅದಕ್ಕೆ ಹಾರ ಹಾಕಿಸ್ಕೊಂಡ್ ಬಂದೆ. ಸೊ ಇವಾಗ ವಾಪಸ್ ಪಯಣ ನಮ್ಮ ಬೆಂಗಳೂರು ಕಡೆ. ಇನ್ನು ಇದೇ ಚಾರ್ಜ್ ತೋರಿಸ್ತೀನಿ ನಿಮ್ಗೆ ಮುಂದೆ. ಸೊ 124 ಇತ್ತು, ಇವಾಗ 211 ಕಿಲೋಮೀಟರ್. ಆಲ್ಮೋಸ್ಟ್ 90 ಕಿಲೋಮೀಟರ್ ನಾನು ಬಂದಿರೋದು. ಇವಾಗ ರೇಂಜ್ ನಂಗೆ ತೋರಿಸ್ತಾ ಇದೆ 96 ಕಿಲೋಮೀಟರ್ ಚಾರ್ಜ್ ಇದೆ. 50 ನೋಡೋಣ ಮನೆ ತಲುಪ್ತೀನೋ ಇಲ್ವೋ ಗೊತ್ತಿಲ್ಲ. ಚಾರ್ಜ್ ಖಾಲಿ ಆಗ್ಬಿಟ್ರೆ ಕಷ್ಟ. ಬಟ್ ನಂಬಿಕೆ ಇದೆ, ಮಹೇಂದ್ರ ಆದ್ಮೇಲೆ ನಂಬಿಕೆ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ, ನನ್ ಮೇಲೆ ನನ್ಗೆ ನಂಬಿಕೆ ಇದೆ. ಸೊ ಆದಷ್ಟು ಸೇಫ್ ಆಗಿ ಮನೆ ರೀಚ್ ಆದ್ರೆ ಸಾಕು ಅಂತ ನೋಡೋಣ ಬನ್ನಿ ಏನಾಗತ್ತೆ. ಚಿಕ್ಕವನು ತುಂಬಾ ಅಳ್ತಾ ಇದ್ದ ಅಂತ ಕೆಳಗಡೆ ಹಾಕಿದ್ವಿ. ಹೆಂಗ್ ಆಡ್ತಾ ಇದ್ದಾನ ನೋಡಿ ನೀವೇ. ನನಗೂ ಸ್ವಲ್ಪ ಹೆದರಿಕೆ ಇತ್ತು, ಏನಕ್ಕಂತಂದ್ರೆ ಗಾಡಿ ಚಾರ್ಜ್ ಖಾಲಿ ಆಗ್ಬಿಟ್ರೆ ಕಷ್ಟ ಅಂತ. ಏನಕ್ಕಂತಂದ್ರೆ ಇನ್ನೂ ನಾನು 39 ಕಿಲೋಮೀಟರ್ ಹೋಗ್ಬೇಕಾಗಿತ್ತು, ರೇಂಜ್ 55 ತೋರಿಸ್ತಾ ಇತ್ತು. ಏರ್ಪೋರ್ಟ್ ಸಮೀಪ ಬರ್ತಿದ್ದಂಗೆ ನನಗಂತೂ ಒಂದ್ ಗ್ಯಾರಂಟಿ ಆಯ್ತು, ಆರಾಮಾಗಿ ನಾನು ಮನೆ ತಲುಪ್ತೀನಿ, ಇನ್ನೂ ಚಾರ್ಜ್ ಇರುತ್ತೆ ಗಾಡಿಲಿ ಅಂತ. ಸೊ ಗೈಸ್, ನಂಬ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ, ಓಪನ್ ಅಪ್ ಆಗಿ ಹೇಳ್ಬಿಡ್ತೀನಿ ಎಷ್ಟು ಕಿಲೋಮೀಟರ್ ರೇಂಜ್ ಬಂದಿದೆ ಅಂತ. ಬೆಳಿಗ್ಗೆ ನೀವು ನೋಡಿದಾಗ 124 ಕಿಲೋಮೀಟರ್ ರನ್ ಆಗಿತ್ತು ಗಾಡಿ, ಸರಿನಾ? ಒಂದೇ ನಿಮಿಷ. 124 ಕಿಲೋಮೀಟರ್ ರನ್ ಆಗಿತ್ತು. ಇವಾಗ ರನ್ ಆಗಿರೋದು 297. ಓಕೆನಾ? 297 ಮೈನಸ್ 124 ಇಸ್ ಈಕ್ವಲ್ ಟು 173. ಓಕೆನಾ? 173 ಇನ್ನು ಇದೆ. ಒಂದ್ ನಿಮಿಷ. ಇನ್ನು 9% ಚಾರ್ಜ್ ಇದೆ, ಇನ್ನು 18 ಕಿಲೋಮೀಟರ್ ಹೋಗುತ್ತೆ. ಸೊ ಟೋಟಲ್ ಎಷ್ಟಾಯ್ತು? ಪ್ಲಸ್ 18, 191 ಕಿಲೋಮೀಟರ್ ಗಾಡಿ ಹೋಗುತ್ತೆ ಮೈಲೇಜ್. ಓಕೆನಾ? ಮೈಲೇಜ್ ಬಂದ್ಬಿಟ್ಟು 191. ಇದನ್ನು ಹೇಳ್ಬಿಡ್ತೀನಿ ಇನ್ನೊಂದು. ಇದರಲ್ಲಿ 3 ಮೋಡ್ ಇದಾವೆ ಅಂತ ನಾನು ಹೇಳಿದ್ದೆ, ಸರಿನಾ? ಇಲ್ಲಿದಾವ ನೋಡಿ. ಇದು ರೇಂಜ್ ಮೋಡ್ ನಾರ್ಮಲ್ ರೋಡ್ಗೆ, ಇದು ರೈಡ್ ಮೋಡ್ ಸಿಟಿ ಟ್ರಾಫಿಕ್ ಗೆ, ಇದು ರೇಸ್ ಮೋಡ್ ಹೈವೇ ಮೋಡ್ಗೆ. ಸೊ ಈ ಮೋಡ್ ಅನ್ನೆಲ್ಲ ನಾವು ಚೇಂಜ್ ಮಾಡಿದಾಗೆಲ್ಲ ಬ್ಯಾಟರಿ ಕನ್ಸಂಪ್ಷನ್ ಹೆಚ್ಚುತ್ತೆ, ಅದರಿಂದ ಏನಾಗುತ್ತೆ ಮೈಲೇಜ್ ಡ್ರಾಪ್ ಆಗ್ತಾ ಹೋಗುತ್ತೆ. ರೇಂಜ್ ಮೋಡ್ ಅಲ್ಲಿ ನಿಮ್ಗೆ 210 ತನಕ ಸಿಗುತ್ತೆ, ರೈಡ್ ಮೋಡ್ ಅಲ್ಲಿ ನಿಮ್ಗೆ 200 ಸಿಗುತ್ತೆ, ಈ ರೇಸ್ ಮೋಡ್ ಅಲ್ಲಿ 191 ಸಿಗುತ್ತೆ. 191 ನನಗೆ ಮೈಲೇಜ್ ಸಿಕ್ಕಿರೋದು ರೇಸ್ ಮೋಡ್ ಅಲ್ಲಿ. ಇನ್ನು ರೇಂಜ್ ಮೋಡ್ ಅಲ್ಲಿ ರೈಡ್ ಮೋಡ್ ಅಲ್ಲಿ ಎಷ್ಟು ಸಿಗುತ್ತೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ, 200 ಪ್ಲಸ್ ಸಿಗೋದು. ಓಕೆನಾ? ಇವಾಗ ಈ ಗಾಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.